ಇಂದಿನಂತೆ ಇದು ನನ್ನ ಕಸಿನ್ ಅಣ್ಣ ಮತ್ತೊಂದು ಸುಂದರ ಆಂಟಿಯ ಜೊತೆಗೆ ಚಕ್ಕಂದ ಆಡುವ ಕತೆ. ಹಲೋ ಎಲ್ಲಾ ಓದುಗರಿಗೆ ನಮಸ್ಕಾರ. ನಾನು ಯಶ್, 25 ವರ್ಷ, ಜಿಮ್ ದೇಹ 6, ಪುರುಷ, ಮೈಸೂರಿನಿಂದ. 8.5 ಇಂಚಿನ ದಪ್ಪದಡಿ, ಕತ್ತೆ ಬಾಳೆಹಣ್ಣು. ಕತೆ ಹೀರೋಯಿನ್ ಮಾಧುರಿ ಆಂಟಿ, ವಯಸ್ಸು 30, ಅವಳ ಮೈಮಟ್ 34. ಅವಳು ರೋಡಲ್ಲಿ ನಡೆಯುತ್ತಾ ಹೋಗುತ್ತಿದ್ದಾರೆ. ಅವಳ ಬಳಕುವ ದೇಹ ಮನಸೊಲ್ಲದವರಿಲ್ಲ. ಮುದುಕರಿಗೂ ಬಾಳೆಹಣ್ಣು ಎದ್ದು ನಿಲ್ಲುತ್ತೆ, ಅಷ್ಟು ಸುರದರೂಪಿ. ಅವಳ ಗಂಡ ಸರ್ಕಾರಿ ನೌಕರಿ ಮಾಡುತ್ತಾನೆ, ಬೇರೆ ಊರಿನಲ್ಲಿ ಇರುತ್ತಾನೆ, ವಾರಕ್ಕೊಮ್ಮೆ ಬರುತ್ತಾನೆ. ನಾನು ಯಶ್, ಎತ್ತರ 6 ಅಡಿ 1 ಇಂಚುಗಳು, 25 ವರ್ಷ, ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ. ನಾನು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದೇನೆ. ಇದು ಮಾಧುರಿ ಆಂಟಿ ಅವರ ಕತೆ. ನನ್ನ ಮಾದಕ ಮಾಧುರಿ ಆಂಟಿಯನ್ನು ವಿವಿಧ ಸಂದರ್ಭಗಳಲ್ಲಿ ನಿಧಾನವಾಗಿ ಮೋಹಿಸಿ ನಂತರ ಆಟ ಆಡಿದ ಕತೆ. ಈಗ ಕತೆಗೆ ಬರೋಣ. ಒಂದು ದಿನ ಹೊಸ ಆಂಟಿ ನನ್ನ ಪಕ್ಕದ ಮನೆಗೆ ಹೋಗುವುದನ್ನು ನಾನು ಗಮನಿಸಿದೆ. ಕೆಲವೇ ವಾರಗಳಲ್ಲಿ ಅವಳು ನನ್ನ ತಾಯಿಗೆ ಹತ್ತಿರವಾದಳು ಮತ್ತು ಆಗಾಗ ನನ್ನ ಮನೆಗೆ ಬರಲು ಪ್ರಾರಂಭಿಸಿದಳು. ಒಂದು ದಿನ ನನ್ನ ತಾಯಿ ಮದುವೆ ಕಾರ್ಯಕ್ರಮಕ್ಕೆ ಹೊರಡುವಾಗ ನಾನು ಮನೆಯಲ್ಲಿಯೇ ಇದ್ದೆ. ಆ ಸಮಯದಲ್ಲಿ ಮಾಧುರಿ ಆಂಟಿ ನನ್ನ ಮನೆಗೆ ಬಂದಳು. ನಾನು ನನ್ನ ಮನೆಯಲ್ಲಿ ಒಬ್ಬಂಟಿಯಾಗಿದ್ದೆ ಮತ್ತು ನಾನು ಟಿವಿ ನೋಡುತ್ತಿದ್ದೆ. ನಾನು ಅವಳನ್ನು ಮನೆ ಒಳಗೆ ಕರೆದೆ ಮತ್ತು ಅವಳು ನನ್ನ ಪಕ್ಕದಲ್ಲಿ ಕುಳಿತಳು. ತನ್ನ ಮೊಬೈಲ್ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂದು ಅವಳು ನನಗೆ ಹೇಳಿದಳು. ಹಾಗಾಗಿ ನಾನು ಅವಳ ಮೊಬೈಲ್ ತೆಗೆದುಕೊಂಡು ಫೋನ್ ಸೆಟ್ಟಿಂಗ್ಗಳನ್ನು ನೋಡುತ್ತಿದ್ದೆ. ಅವಳು ನನ್ನ ಮೇಲೆ ವಾಲುತ್ತಿದ್ದಳು ಮತ್ತು ನಾನು ಏನು ಮಾಡುತ್ತಿದ್ದೇನೆ ಎಂದು ನೋಡುತ್ತಿದ್ದಳು. ಆಕಸ್ಮಿಕವಾಗಿ ನಾನು ಅವಳ ತೊಡೆಗಳನ್ನು ಮುಟ್ಟಿದೆ. ಅವಳು ಬೇಗನೆ ತನ್ನನ್ನು ತಾನೇ ಸರಿಹೊಂದಿಸಿದಳು ಮತ್ತು ಮತ್ತೆ ಅದೇ ಸ್ಥಾನಕ್ಕೆ ಬಂದಳು. ಅವಳ ಕೃತ್ಯದಿಂದ ನನ್ನ ಬಾಳೆಹಣ್ಣು ಕುಣಿಯುತ್ತಿತ್ತು ಮತ್ತು ನಾನು ಅವಳ ಕಡೆಗೆ ವಿಭಿನ್ನವಾಗಿ ಭಾವಿಸಲು ಪ್ರಾರಂಭಿಸಿದೆ. ನಾನು ಅವಳ ಮೊಬೈಲ್ ನಂಬರ್ ಪಡೆದುಕೊಂಡಿ ಮತ್ತು ನಾವು ಫ್ರೀ ಸಮಯದಲ್ಲಿ ಚಾಟ್ ಮಾಡಲು ಪ್ರಾರಂಭಿಸಿದ್ದೆವು. ಹೆಚ್ಚಿನ ಬಾರಿ ನಾನು ಅವಳನ್ನು ಮೋಹಿಸುವ ಬಗ್ಗೆ ಮತ್ತು ಅವಳೊಂದಿಗೆ ಸ್ವಲ್ಪ ಪ್ರಣಯವನ್ನು ಮಾಡುವ ಬಗ್ಗೆ ಯೋಚಿಸುತ್ತಿದ್ದೆ. ಯೋಜನೆಯ ಭಾಗವಾಗಿ ನಾನು ಅವಳಿಗೆ ಕೆಲವು ಡಬಲ್ ಮೀನಿಂಗ್ ಸಂದೇಶಗಳನ್ನು ಕಳುಹಿಸುತ್ತೇನೆ. ಅವಳು ಸಾಮಾನ್ಯವಾಗಿ ಅಂತಹ ವಿಷಯಗಳನ್ನು ಅರ್ಥಮಾಡಿಕೊಳ್ಳದ ಹಾಗೆ ನಟಿಸುತ್ತಿದ್ದಳು, ಆದರೆ ಆಂಟಿಗೆ ಎಲ್ಲವೂ ತಿಳಿದಿದೆ ಎಂದು ನನಗೆ ತಿಳಿದಿತು ಮತ್ತು ಅವಳು ಅನುಭವ ಹೊಂದಿದ್ದಳು. ಆ ಹೊತ್ತಿಗೆ ಆಂಟಿ ನನ್ನ ಉದ್ದೇಶಗಳನ್ನು ತಿಳಿದುಕೊಂಡಳು ಮತ್ತು ಅವಳು ನನ್ನ ಮನೆಗೆ ಬಂದಾಗಲೆಲ್ಲ ನನ್ನನ್ನು ನಾಚುತ್ತೋರೆಕನ್ನಲ್ಲಿ ನೋಡುತ್ತಿದ್ದಳು. ಒಂದು ದಿನ ಸಂಜೆ ಹೊತ್ತಲ್ಲಿ ನಾನು ಮತ್ತು ನನ್ನ ತಾಯಿ ಶಾಪಿಂಗ್ಗೆ ಅಂತ ಸೂಪರ್ ಮಾರ್ಕೆಟ್ಗೆ ಹೋಗುತ್ತಿದ್ದೆವು. ನಾನು ಅವಳಿಗೆ ಸಂದೇಶ್ ಒತ್ತುನ್ನೋಟ ಕಳುಹಿಸಿದೆ ಮತ್ತು ನಮ್ಮೊಂದಿಗೆ ಸೇರಲು ಹೇಳಿದೆ. 15 ನಿಮಿಷಗಳಲ್ಲಿ ಅವಳು ನನ್ನ ಮನೆಗೆ ಬಂದಳು. ಆದ್ದರಿಂದ ನಾವು 3 ಜನ ಕ್ಯಾಬ್ನಿಂದ ಸೂಪರ್ ಮಾರ್ಕೆಟ್ಗೆ ಹೋಗುತ್ತಿದ್ದೆವು. ಮಾಧುರಿ ಆಂಟಿ ನನ್ನ ಮತ್ತು ನನ್ನ ತಾಯಿಯ ನಡುವೆ ಕುಳಿತುಕೊಂಡಳು. ಹೊರಗೆ ಮಳೆಯಾಗುತ್ತಿತ್ತು ಮತ್ತು ನಾನು ಅವಳ ತೊಡೆಗಳು ಮತ್ತು ಹೊಟ್ಟೆಯನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದೆ. ಅವಳು ಅಮ್ಮನೊಂದಿಗೆ ಮಾತನಾಡುವಲ್ಲಿ ನಿರತನಾಗಿದ್ದರಿಂದ ಅವಳು ಏನನ್ನೂ ಹೇಳಲಿಲ್ಲ. ನಾವು ನಮ್ಮ ಶಾಪಿಂಗ್ ಅನ್ನು ಪೂರ್ಣಗೊಳಿಸಿದ್ದೇವೆ ಮತ್ತು ಮತ್ತೊಂದು ಕ್ಯಾಬ್ನಲ್ಲಿ ಮನೆಗೆ ಹಿಂತಿರುಗುತ್ತಿದ್ದೆವು. ಆದರೆ ಈ ಬಾರಿ ನನ್ನ ತಾಯಿ ಕರೆಯಲ್ಲಿ ನಿರುಶೂನ್ಯತರಾಗಿದ್ದರು. ನಾನು ಮತ್ತೆ ಆಂಟಿಯ ಹೊಟ್ಟೆಯನ್ನು ಮುಟ್ಟಿದೆ ಮತ್ತು ಈ ಸಮಯದಲ್ಲಿ ಅವಳು ನಡುಗುತ್ತಿದ್ದಳು ಮತ್ತು ಅವಳು ಬೇಗನೆ ನನ್ನ ಕೈಯನ್ನು ತನ್ನ ಸೀರೆಯಿಂದ ಮುಚ್ಚಿದಳು. ನಾನು ಆ ಅವಕಾಶವನ್ನು ಅರ್ಥಮಾಡಿಕೊಂಡು ಅವಳ ಮೋಸಂಬಿ ಹಣ್ಣು ಕೆಳಗಿನ ಭಾಗವನ್ನು ಮುಟ್ಟುತ್ ಮೂಲಕ ಆನಂದಿಸಿದೆ. ನಂತರ ನಾವು ನಮ್ಮ ಮನೆಗೆ ತಲುಪಿದೆವು. ರಾತ್ರಿಯಲ್ಲಿ ಆಂಟಿ, ನೀವು ತುಂಬಾ ಸುಂದರವಾಗಿ ಮತ್ತು ನನಗೆ ಅವಕಾಶ ಸಿಕ್ಕರೆ ನಿಮ್ಮನ್ನು ಒಮ್ಮೆ ತಬ್ಬಿಕೊಳ್ಳಲು ನಾನು ಬಯಸುತ್ತೇನೆ ಎಂದು ಹೇಳುವ ಮೂಲಕ ನಾನು ಆಂಟಿಗೆ ಮೆಸೇಜ್ ಕಳುಹಿಸಿದೆ. ಅವಳು ಕೇವಲ ಮುಗುಳ್ನಕ್ಕುವ ಮೆಸೇಜ್ ಕಳುಹಿಸಿದಳು. ಅವಳು ಕೂಡ ಅದನ್ನು ಬಯಸಿದ್ದಾಳೆಂದು ನನಗೆ ತಿಳಿದಿತ್ತು ಮತ್ತು ಒಳ್ಳೆಯ ಬಾಳೆಹಣ್ಣುಯ ಅಗತ್ಯವಿತ್ತು, ಆದರೆ ನಾನು ಸರಿಯಾದ ಕ್ಷಣಕ್ಕಾಗಿ ಕಾಯುತ್ತಿದ್ದೆ. ಮರುದಿನ ಮಧ್ಯಾಹ್ನ ನಾನು ಆಂಟಿಯಿಂದ ಒಂದು ಮೆಸೇಜ್ ಪಡೆದುಕೊಂಡಿದ್ದೇನೆ. ಅವಳು ಬೇಜಾರ್ ಹಾಕ್ತಿದೆ, ಪಿಕ್ಚರ್ ಹೋಗೋಣ ಎಂದು ಸಂದೇಶ್ ಕಳುಹಿಸಿದಳು. ಇದು ನನಗೆ ಅವಳು ಕೊಡುವ ಸೂಚನೆ ಎಂದು ಅರ್ಥ ಮಾಡಿಕೊಂಡೆ. ಯಾವುದೇ ವಿಳಂಬವಿಲ್ಲದೆ, ಸರಿ ಆಂಟಿ, ನಾನು ಬರ್ತೀನಿ, ಥಿಯೇಟರ್ನಲ್ಲಿ ಸಿಗೋಣ ಮತ್ತು ನನ್ನ ಆಫೀಸ್ನಿಂದ ಹೊರಬಂದೆ. ನಾವಿಬ್ಬರೂ ಮಾಲ್ನಲ್ಲಿ ಭೇಟಿಯಾದೆವು. ಚಲನಚಿತ್ರವನ್ನು ನೋಡುವಾಗ ನಾನು ಅವಳನ್ನು ಸ್ಪರ್ಶಿಸಲು ಪ್ರಾರಂಭಿಸಿದೆ ಮತ್ತು ಅವಳು ಏನನ್ನೂ ಹೇಳಲಿಲ್ಲ. ಚಲನಚಿತ್ರ ಮುಗಿದ ನಂತರ ನಾವು ನಮ್ಮ ಮನೆಗಳಿಗೆ ಹಿಂದಿರುಗುತ್ತಿದ್ದೆವು. ಹಿಂತಿರುಗುವಾಗ ಬೈಕ್ನಲ್ಲಿ ಅವಳು ತನ್ನ ಮೋಸಂಬಿ ಹಣ್ಣುಗಳೊಂದಿಗೆ ಹಲವಾರು ಬಾರಿ ನನ್ನ ಬೆನ್ನಿಗೆ ಮುಟ್ಟಿದಳು. ನಾನು ಏನೂ ಆಗಿಲ್ಲ ಎಂಬಂತೆ ವರ್ತಿಸಿದೆ. ಮನೆಗೆ ತಲುಪಿದ ನಂತರ ನಾನು ಮಾಧುರಿ ಆಂಟಿಗೆ ಸಂದೇಶ ಕಳುಹಿಸಿದೆ ಮತ್ತು ಅವಳು ಉತ್ತರಿಸಿದಳು. ನಂತರ ನಾನು ಆಂಟಿಯ ಮನೆಗೆ ಹೋಗುವ ಬಗ್ಗೆ ಯೋಚಿಸುತ್ತಿದ್ದೆ. ರಾತ್ರಿ 10:30 ಹೊತ್ತಿಗೆ ನಾನು ಸುತ್ತಮುತ್ತಲಿನ ಮನೆಗಳನ್ನು ನೋಡಿದೆ ಮತ್ತು ಆಂಟಿಯ ಮನೆಯ ಕಾಂಪೌಂಡ್ ಹಾರಿ ಬಾಗಿಲು ತೆಗೆಯುತ್ತಿದ್ದಂತೆ ಒಳಗೆ ಬಂದೆ.
ಅವಳು ಟಿವಿ ನೋಡುತ್ತಿದ್ದಳು ಮತ್ತು ನನ್ನನ್ನು ನೋಡಿ ಆಶ್ಚರ್ಯಚಕಿತರಾದರು. ನಾನು ಅವಳ ಹತ್ತಿರ ಹೋಗಿ ಅವಳ ಪಕ್ಕದಲ್ಲಿ ಕುಳಿತೆ. ನಂತರ ನಾನು ಅವಳ ಭುಜದ ಮೇಲೆ ಕೈ ಇಟ್ಟು ಅವಳನ್ನು ನನ್ನ ಕಡೆಗೆ ಎಳೆದಿದ್ದೇನೆ. ನನ್ನ ಆಟಗಳಿಂದ ಆಂಟಿ ಕೂಡ ಮನಸೋತಲು ಬಂದಿತು. ನಾನು ಅವಳಿಗೆ ಬಿಗಿಯಾಗಿ ಹಿಡಿದುಕೊಂಡೆ ಮತ್ತು ಅವಳು ಹಿಡಿದುಕೊಂಡೆಕೊಳ್ಳಲು ಪ್ರಾರಂಭಿಸಿದಳು. ನಾವಿಬ್ಬರೂ ಒಬ್ಬರನ್ನೊಬ್ಬರು ಹಿಡಿದುಕೊಂಡುಕೊಳ್ಳುತ್ತಿದ್ದೆವು ಮತ್ತು ನಾನು ಅವಳ ಕುತ್ತಿಗೆಗೆ ಚುಂಬನ ಮಾಡಲು ಪ್ರಾರಂಭಿಸಿದೆ. ಇದೇ ರೀತಿ ನನ್ನ ಮನಸ್ಸಲ್ಲಿ ಏನೆಂದುಕೊಂಡಿದ್ದೆ, ಎಲ್ಲದನ್ನೂ ನಾನು ಆಂಟಿ ಜೊತೆ ಸಹಕರಿಸಿಕೊಟ್ಟರು. ಈಗ ನಮಗೆ ಅವಕಾಶ ಸಿಕ್ಕಾಗಲೆಲ್ಲ ನಾವು ಪರಸ್ಪರ ಆನಂದಿಸುತ್ತೇವೆ. ಅವಳು ನನ್ನಿಂದ ಸಂತೋಷ ಎಂದು ಇಷ್ಟಪಡುತ್ತಿದ್ದಾಳೆ.